Good morning students. In the last video lecture, I have explained you the meaning of the term accounting principle and the types of accounting principles in brief. So, principle refers to fundamental belief or a general truth which once established does not change. And the term accounting principles means assumptions and the rules of accounting, the methods and procedures of accounting, and the application of these rules, methods, and procedures to the actual practice of accounting. These are all the assumptions and the rules we follow while doing accounting work. So, accounting principles can be broadly divided into two types: accounting concepts and accounting conventions. So, accounting concepts refer to the basic assumptions upon which accounting is based, and accounting conventions refers to customs and traditions which are followed as guidelines while preparing financial statements. Now, let us discuss about the important accounting concepts. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಹೇಳಿದರೆ ಊಹೆಗಳು ಅಥವಾ ಕಲ್ಪನೆಗಳು. ಯಾವ ಯಾವ ಊಹೆಗಳನ್ನು ಕಲ್ಪನೆಗಳನ್ನು ನಾವು ಮಾಡ್ತೇವೋ ಅಕೌಂಟಿಂಗ್ ವರ್ಕ್ ಮಾಡುವಾಗ ಆ ಕಲ್ಪನೆಗಳಿಗೆ ಮತ್ತೆ ಊಹೆಗಳಿಗೆ ನಾವು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತೇಳಿ ಹೇಳ್ತೇವೆ. ದಿಸ್ ಆರ್ ಆಲ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ದಟ್ ಒನ್ ಹ್ಯಾಸ್ ಟು ಫಾಲೋ ವೈಲ್ ಡೂಯಿಂಗ್ ಅಕೌಂಟಿಂಗ್ ವರ್ಕ್. ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಕಡ್ಡಾಯವಾಗಿ ಒಬ್ಬ ಅಕೌಂಟಿಂಗ್ ವರ್ಕ್ ಮಾಡುವಾಗ ಫಾಲೋ ಮಾಡಬೇಕಾಗ್ತದೆ. ಯಾವುದೆಲ್ಲ ಅದು ಇಂಪಾರ್ಟೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳು, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗಳು, ಬೇಸಿಕ್ ಅಸಂಪ್ಷನ್ಸ್ಗಳು ಯಾವುದೆಲ್ಲ? ಫಸ್ಟ್ ಒನ್, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಸೊ ಇನ್ ಅಕೌಂಟಿಂಗ್, each and every business concern is taken as an entity. Entity means someone or something having a separate legal existence. ಯಾರಿಗೆ ಪ್ರತ್ಯೇಕ ಅಸ್ತಿತ್ವ ಇದೆಯಾ ಆ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ನಾವು ಒಂದು ಎಂಟಿಟಿ ಅಂತೇಳಿ ಕರಿತೇವೆ. ಅಕೌಂಟೆನ್ಸಿಯಲ್ಲಿ ನಾವು ಪ್ರತಿಯೊಂದು ಬಿಸ್ನೆಸ್ ಸಂಸ್ಥೆಯನ್ನು ಕೂಡ ಒಂದು ಎಂಟಿಟಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. Businessman is regarded as a separate entity. So business and businessman are regarded as two different entities. And while doing accounting work, you will analyze each and every transaction from the point of view of a business. Business ಅನ್ನು ಒಂದು ಎಂಟಿಟಿ ಅಂತ ತಕೊಂಡು ಬಿಸ್ನೆಸ್ಸಿನ ದೃಷ್ಟಿಯಿಂದ ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಅನಲೈಸ್ ಮಾಡಬೇಕು. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ಬಿಸ್ನೆಸ್ ದೃಷ್ಟಿಯಿಂದ ಅನಲೈಸ್ ಮಾಡಿ ಬಿಸ್ನೆಸ್ಸಿನ ಬುಕ್ಕಲ್ಲಿ ನೀವು ಬರೆಯುವುದು. ಆ್ಯಂಡ್ ಯು ಕ್ಯಾನಾಟ್ ಮಿಕ್ಸ್ ಅಪ್ ದ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಆಫ್ ಬಿಸ್ನೆಸ್ ಮ್ಯಾನ್ ವಿತ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಮ್ಯಾನಿನ ಟ್ರಾನ್ಸಾಕ್ಷನ್ಸ್, ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಅನ್ನೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಒಟ್ಟಿಗೆ ಮಿಕ್ಸಪ್ ಮಾಡಲಿಕ್ಕೆ ಇಲ್ಲ. ಮಿಕ್ಸಪ್ ಮಾಡಿ ಬರೆದ್ರೆ ಅದು ಕರೆಕ್ಟ್ ಅಕೌಂಟಿಂಗ್ ಪ್ರೊಸೀಜರ್ ಅಲ್ಲ. ಕರೆಕ್ಟಾಗಿ ನಿಮಗೆ ಪ್ರಾಫಿಟ್ ಅಥವಾ ಲಾಸ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ, ಫೈನಾನ್ಷಿಯಲ್ ಪೊಸಿಷನ್ ಅನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಪ್ರತಿಯೊಂದು ಬಿಸ್ನೆಸ್ ಕನ್ಸರ್ನಿಗೆ ಕೂಡ, ಪ್ರತಿಯೊಂದು ವ್ಯಾಪಾರ ಸಂಸ್ಥೆಗೆ ಕೂಡ ತನ್ನದೇ ಆದ ಪ್ರತ್ಯೇಕ ಅಸ್ತಿತ್ವ ಇದೆ. ಸೊ ಪ್ರತಿಯೊಂದು ಬಿಸ್ನೆಸ್ ಕನ್ಸರ್ನ್ ಕೂಡ ತನ್ನದೇ ಆದ ವ್ಯವಹಾರವನ್ನು ಮಾಡ್ತದೆ. ಅದರ ವ್ಯವಹಾರವನ್ನು ಅದರ ಬುಕ್ಕಲ್ಲಿ, ಬಿಸ್ನೆಸ್ಸಿನ ಬುಕ್ಕಲ್ಲಿ ನಾವು ಬರೆಯುವಂಥದ್ದು ಬಿಸ್ನೆಸ್ಸಿನ ದೃಷ್ಟಿಯಿಂದ ಅನಲೈಸ್ ಮಾಡಿಕೊಂಡು. ಈವನ್ ವೆನ್ ದ ಓನರ್ ಆರ್ ದ ಪ್ರೊಪ್ರೈಟರ್ ಇನ್ವೆಸ್ಟ್ ಕ್ಯಾಪಿಟಲ್ ಇನ್ ದ ಬಿಸ್ನೆಸ್, ಅದನ್ನು ನಾವು ಹೇಗೆ ತಗೊಳ್ಬೇಕು ಅಂತ ಹೇಳಿದರೆ, ಬಿಸ್ನೆಸ್ ಓನರ್ನ ಕೈಯಿಂದ ಅಷ್ಟು ಹಣವನ್ನು ಬಾರೋ ಮಾಡಿದೆ, ಈಗ ಅಷ್ಟು ಹಣ ಬಿಸ್ನೆಸ್ ತಗೊಂಡಿದೆ ಓನರ್ನ ಕೈಯಿಂದ. ಸೊ ಬಿಸ್ನೆಸ್ಸಿಗೆ ಒಂದು ಆಬ್ಲಿಗೇಷನ್ ಉಂಟು, ಆ ಸಂಸ್ಥೆಗೆ ಒಂದು ಆಬ್ಲಿಗೇಷನ್ ಉಂಟು, ಅಷ್ಟು ಕ್ಯಾಪಿಟಲ್ ಬಂಡವಾಳವನ್ನು ಸಂಸ್ಥೆಯಿಂದ ಹಿಂದಿರುಗಿಸುವಂತಹ ಆಬ್ಲಿಗೇಷನ್ ಅಥವಾ ಲಯಬಿಲಿಟಿ ಒಂದು ಸಂಸ್ಥೆಗೆ ಇದೆ ಅಂತೇಳಿ ನಾವು ಅನಲೈಸ್ ಮಾಡ್ತೇವೆ. ಇದು ಯಾವ ಆಧಾರದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದರೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಿನ ಆಧಾರದಲ್ಲಿ ಈ ರೆಕಾರ್ಡಿಂಗ್ ವರ್ಕ್ ಅನ್ನು ನಾವು ಮಾಡ್ತೇವೆ. ಹೀಗೆ ಅಕೌಂಟಿಂಗ್ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಬಿಸ್ನೆಸ್ ಅಂಡ್ ಬಿಸ್ನೆಸ್ ಮ್ಯಾನ್ ಆರ್ ರಿಗಾರ್ಡೆಡ್ ಆಸ್ ಟೂ ಡಿಫರೆಂಟ್ ಎಂಟಿಟೀಸ್. ಬಿಸ್ನೆಸ್ ಇಸ್ ರಿಗಾರ್ಡೆಡ್ ಆಸ್ ಎ ಸಪರೇಟ್ ಎಂಟಿಟಿ. ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲದಿದ್ದರೆ ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ,
ಲೆಡ್ಜರ್ ಅಕೌಂಟ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಕೌಂಟಿಂಗ್ ವರ್ಕ್ ಯಾವುದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಕಡೆ ನೀವು ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಹೋಗ್ತೀರಾ. ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನು ಕೂಡ ನೀವು ಬಿಸ್ನೆಸ್ ದೃಷ್ಟಿಯಿಂದ ಅನಲೈಸ್ ಮಾಡಬೇಕು. ಬಿಸ್ನೆಸ್ ಮ್ಯಾನ್ ಕೂಡ ಬಿಸ್ನೆಸ್ಸಿಗೆ ಹೊರಗಿನ ವ್ಯಕ್ತಿ ಆಗ್ತಾನೆ. ಬಿಸ್ನೆಸ್ಸಿಗೆ ತನ್ನದೇ ಆದ ಅಸ್ತಿತ್ವ ಇದೆ. ಬಿಸ್ನೆಸ್ ಕ್ಯಾಪಿಟಲ್ ತಗೊಳ್ತದೆ ಓನರ್ನ ಕೈಯಿಂದ. ಬಿಸ್ನೆಸ್ ಕನ್ಸರ್ನ್ ಆ ವ್ಯಾಪಾರ ಸಂಸ್ಥೆ ಗೂಡ್ಸ್ ಅನ್ನು ಪರ್ಚೇಸ್ ಮಾಡ್ತದೆ, ಗೂಡ್ಸ್ ಅನ್ನು ಸೇಲ್ ಮಾಡ್ತದೆ, ಬೇರೆ ಬೇರೆ ವಿಷಯಕ್ಕೆ ಖರ್ಚು ಮಾಡ್ತದೆ, ಬೇರೆ ಬೇರೆ ಸೋರ್ಸ್ ಇಂದ ಇನ್ಕಮ್ ತಗೊಳ್ತದೆ. ಈ ಬೇಸಿಸ್ ಅಲ್ಲಿ, ಈ ಅಸಂಪ್ಷನ್ ಅಲ್ಲಿ ಅಕೌಂಟಿಂಗ್ ವರ್ಕ್ ಮಾಡ್ತಾ ಹೋಗ್ಬೇಕು ನಾವು. ಸಿಮಿಲರ್ಲಿ ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. In accounting, we always assume that a concern continues to run for a long period of time. ಒಂದು ಸಂಸ್ಥೆ ತುಂಬಾ ವರ್ಷದವರೆಗೆ ಕಾರ್ಯನಿರ್ವಹಿಸ್ತದೆ, ಅದರ ಜೀವಿತಾವಧಿ ತುಂಬಾ ಸಮಯದವರೆಗೆ ಇದೆ. ಅದು ವಿದಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅದು ಮುಚ್ಚುವುದಿಲ್ಲ. It is a going concern concept. It is a going concern. That means it continues to exist for a ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳುವ ಅಸಂಪ್ಷನ್ ಅಲ್ಲಿ ಕೆಲಸವನ್ನು ಮಾಡ್ತೇವೆ, ಅಕೌಂಟಿಂಗ್ ಕೆಲಸವನ್ನು ಮಾಡ್ತೇವೆ. ಸೊ ಇಲ್ಲಿ ಅಸೆಟ್ಸ್ ಅನ್ನು ಪರ್ಚೇಸ್ ಮಾಡಿದಾಗ ಎಲ್ಲ ನಾವು ಕಾಸ್ಟ್ ಪ್ರೈಸ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ ಫಸ್ಟಿಗೆ. ನಂತರ ಸಬ್ಸಿಕ್ವೆಂಟ್ ಇಯರ್ ಅಲ್ಲಿ ಕಾಸ್ಟ್ ಪ್ರೈಸ್ ಇಂದ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಬುಕ್ ವ್ಯಾಲ್ಯೂ ಅನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಇದೆಲ್ಲ ಯಾಕೆ ಹೀಗೆ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ದಟ್ ಕನ್ಸರ್ನ್ continues to exist for a long period of time. A business concern is regarded as a going concern. It won't come to an end within a very short period of time. ಇವತ್ತು ಸ್ಥಾಪಿಸಿದ ಸಂಸ್ಥೆ ನಾಳೆಗಾಗೋಗಿ ಇರುವುದಿಲ್ಲ ಅಂತ ಹೇಳುವ ಅಸಂಪ್ಷನ್ ಅಲ್ಲಿ ನಾವು ಯಾವುದೇ ಕೆಲಸವನ್ನು, ಅಕೌಂಟಿಂಗ್ ಕೆಲಸವನ್ನು ಮಾಡುವುದಿಲ್ಲ. ಆ ಸಂಸ್ಥೆಗೆ ತುಂಬಾ ಜೀವಿತಾವಧಿ ಇದೆ, ತುಂಬಾ ಸಮಯದವರೆಗೆ ಅದು ಇರ್ತದೆ. It continues to function for a long period of time ಅಂತ ಹೇಳುವ ಅಸಂಪ್ಷನ್ ಅಲ್ಲಿ ಅಕೌಂಟಿಂಗ್ ಕೆಲಸವನ್ನು ಮಾಡಬೇಕು. ಹೀಗೆ ಅಂತ ಹೇಳುವಂಥದ್ದು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸಿಮಿಲರ್ಲಿ ಅಕ್ರೂವಲ್ ಕಾನ್ಸೆಪ್ಟ್ ಅಂತ ಹೇಳಿ ಇದೆ. ಇನ್ ಅಕೌಂಟಿಂಗ್ ವಿ ರೆಕಾರ್ಡ್ ಎ ಟ್ರಾನ್ಸಾಕ್ಷನ್ ವೆನ್ an obligation is created on our part to make a payment, or when we are supposed to receive income from certain sources. ಅಂದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಅಕೌಂಟಿಂಗ್ ಅಲ್ಲಿ ನಾವು ರೆಕಾರ್ಡಿಂಗ್ ವರ್ಕ್ ಅನ್ನು ಹೇಗೆ ಮಾಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ, ಒಂದು ಇನ್ಕಮ್ ಬಂತು ಅಂತ ಹೇಳಿ ಆಗ್ಬೇಕಾದ್ರೆ ಆಕ್ಚುಯಲ್ ಕ್ಯಾಶ್ ಬಂದಾಗಬೇಕು ಅಂತ ಹೇಳಿ ಇಲ್ಲ. ನಮಗೆ ಇನ್ನೊಬ್ಬ ವ್ಯಕ್ತಿ ಕ್ಯಾಶ್ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿ ಆದ್ರೆ, ಇಫ್ ವಿ ಆರ್ ಸಪೋಸ್ ಟು ರಿಸೀವ್ ಇನ್ಕಮ್ ಫ್ರಮ್ ಸಮ್ ಒನ್, ಇಟ್ ಶುಡ್ ಬಿ ರೆಕಾರ್ಡೆಡ್. ಆ ವರ್ಷಕ್ಕೆ ಸಂಬಂಧಿಸಿದ ಇನ್ಕಮ್ ಅಂತ ಹೇಳಿ ಅದನ್ನು ರೆಕಾರ್ಡ್ ಮಾಡಬೇಕು. ಹಾಗೆ ಎಕ್ಸ್ಪೆನ್ಸಸ್ ಒಂದು ವರ್ಷಕ್ಕೆ ಸಂಬಂಧಿಸಿದ್ರೆ ಅದು ನೀವು ಆಕ್ಚುಲಿ ಆಗಿ ಪೇಮೆಂಟ್ ಮಾಡದಿದ್ರು ಸಹ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಕ್ರಿಯೇಟ್ ಆದ್ರೆ ಆ ಎಕ್ಸ್ಪೆನ್ಸ್ ಅನ್ನು, ಆ ಅಮೌಂಟ್ ಅನ್ನು ರೆಕಾರ್ಡ್ ಮಾಡಿಡ್ಬೇಕು ಬುಕ್ ಅಲ್ಲಿ. ಬಿಕಾಸ್ ವಿ ಆರ್ ಫಾಲೋವಿಂಗ್ ಅಕ್ರೂವಲ್ ಕಾನ್ಸೆಪ್ಟ್. ಅಂದ್ರೆ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಆದ್ರೆ, ಪೇಮೆಂಟ್ ಮಾಡುವಂತ ಅಪ್ಲಿಕೇಶನ್ ಕ್ರಿಯೇಟ್ ಆದ್ರೆ ಒಂದು ವರ್ಷ, ಅದನ್ನು ರೆಕಾರ್ಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅನ್ನು ರೆಕಾರ್ಡ್ ಮಾಡಬೇಕು. ಹಾಗೆಯೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಅನ್ನು ಕೂಡ ನಾವು ರೆಕಾರ್ಡ್ ಮಾಡ್ಬೇಕು. ಯಾಕೆಂದ್ರೆ ನಮಗೆ ಆ ಸೋರ್ಸ್ ಇಂದ ಇನ್ಕಮ್ ಬರ್ತದೆ ಅಂತ ಹೇಳುವ ಅಶ್ಯೂರೆನ್ಸ್ ಇರ್ತದೆ. ವಿ ಆರ್ ಸಪೋಸ್ ಟು ರಿಸೀವ್ ಇನ್ಕಮ್ ಫ್ರಮ್ ದ್ಯಾಟ್ ಸೋರ್ಸ್. ಆದ ಕಾರಣ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಅಕ್ರೂವಲ್ ಕಾನ್ಸೆಪ್ಟ್ ಹೇಳ್ತದೆ. ದೆನ್ ಫೋರ್ತ್ ಒನ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. In accounting, we keep the record of only those business transactions which can be measured in terms of money. ಯಾವ ಟ್ರಾನ್ಸಾಕ್ಷನ್ ಅನ್ನು ಮನಿಯ ಮೂಲಕ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ, ಹಣದ ಮೂಲಕ ಮೆಷರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ, ಆ ಟ್ರಾನ್ಸಾಕ್ಷನ್ಸ್ ಅನ್ನು ಮಾತ್ರ ಬರಿಬೇಕು ಅಂತ ಹೇಳಿ ಈ ಕಾನ್ಸೆಪ್ಟ್ ಹೇಳ್ತದೆ. ಯಾವ ಟ್ರಾನ್ಸಾಕ್ಷನ್ ಅನ್ನು ಹಣದ ಮೂಲಕ ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅದನ್ನು ಅಕೌಂಟಿಂಗ್ ಅಲ್ಲಿ ಬರೀಲಿಕ್ಕಿಲ್ಲ. ಓನ್ಲಿ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ which can be measured in terms of money should be recorded. ಈ ಕಾನ್ಸೆಪ್ಟ್ ಇದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಕೆಲವು ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಇರ್ತದೆ. ಸೇಲ್ಸ್ ಪಾಲಿಸಿ ಇರ್ಬೋದು, ಮ್ಯಾನೇಜ್ಮೆಂಟ್ ಲೇಬರ್ ರಿಲೇಶನ್ಶಿಪ್ ಇರ್ಬೋದು, ಲೇಬರ್ ಅನ್ರೆಸ್ಟ್ ಇರ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಆದ್ರೂ ಬರ್ದಿಡ್ಲಿಕ್ಕೆ ಆಗುದಿಲ್ಲ ಅಕೌಂಟಿಂಗ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ದೇ ಕ್ಯಾನಾಟ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಅದು ನಿಮಗೆ ಗೊತ್ತಿರಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಇನ್ ಅಕೌಂಟಿಂಗ್ ಅಲ್ಲಿ we keep the record of only those transactions which can be measured in terms of money.
Next concept, cost concept. According to this concept, when an asset is acquired or purchased by a concern, it should be recorded at the cost price. ಎಷ್ಟು ಹಣ ಅದಕ್ಕೆ ಆಕ್ಚುಲಿ ಕೊಟ್ಟಿದ್ದೀರಾ, ಕಾಸ್ಟ್ ಎಷ್ಟಾಗಿದೆ, ವೆಚ್ಚ ಎಷ್ಟಾಗಿದೆ ಅಷ್ಟನ್ನೇ ರೆಕಾರ್ಡ್ ಮಾಡಬೇಕು. ಮಾರ್ಕೆಟ್ ವ್ಯಾಲ್ಯೂ ಅನ್ನು ರೆಕಾರ್ಡ್ ಮಾಡಬಾರ್ದು ಅಂತೇಳಿ ಈ ಕಾನ್ಸೆಪ್ಟ್ ಹೇಳ್ತದೆ. ಬಿಕಾಸ್ ಕನ್ಸರ್ನ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಎವ್ರಿ ಇಯರ್ ಯು ವಿಲ್ ರೆಕಾರ್ಡ್ ಅಸೆಟ್ ಅಟ್ ಕಾಸ್ಟ್ ಪ್ರೈಸ್ ಲೆಸ್ ಡಿಪ್ರಿಸಿಯೇಷನ್. ಸಬ್ಸಿಕ್ವೆಂಟ್ ಇಯರಿಗೆ ಬರುವಾಗ ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಆಗ್ತಾ ಬರ್ತೇವೆ. ಆಗ ಬುಕ್ ವ್ಯಾಲ್ಯೂ ಅಲ್ಲಿ ಅಸೆಟ್ಟಿನ ವ್ಯಾಲ್ಯೂ ಪ್ರೆಸೆಂಟ್ ಮಾಡ್ತಾ ಹೋಗ್ತೀರಾ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಬೇಸ್ಡ್ ಅಪಾನ್ ದಿಸ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್. ಇಫ್ ಆನ್ ಅಸೆಟ್ ಈಸ್ ಪರ್ಚೇಸ್ಡ್ ಫ್ರೀ ಆಫ್ ಕಾಸ್ಟ್, ಯಾವುದೇ ಹಣ ಪೇಮೆಂಟ್ ಆಗಲಿಲ್ಲ, ಕಾಸ್ಟೇ ಇನ್ಕರ್ ಆಗಲಿಲ್ಲ ನಿಮಗೆ ಒಂದು ಅಸೆಟ್ ಅನ್ನು ಪಡೆಯುವಾಗ ಅಂತೇಳಿ, ಆದರೆ ಅದನ್ನು ಬುಕ್ ಅಲ್ಲಿ ಬರೀಲಿಕ್ಕೆ ಆಗುವುದಿಲ್ಲ ಅಕಾರ್ಡಿಂಗ್ ಟು ದಿಸ್ ಕಾಸ್ಟ್ ಕಾನ್ಸೆಪ್ಟ್. Next one, dual aspect concept. This concept states that each and every business transaction has two aspects, receiving aspect or giving aspect, ಅಥವಾ ನಾವು ಹೇಳ್ತೇವೆ ಡೆಬಿಟ್ ಆಸ್ಪೆಕ್ಟ್ and credit aspect, and both the aspects of the transaction must be recorded in the books. And on the basis of this dual aspect concept, accounting equations have been developed. ಅದನ್ನು ನೀವು PSC ಅಲ್ಲಿ ಕಲ್ತಿರ್ಬೋದು. ಅಕೌಂಟಿಂಗ್ ಈಕ್ವೇಶನ್ ಏನು ಹೇಳ್ತದೆ, ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂತ ಹೇಳಿ ಹೇಳ್ತದೆ. ಈ ಈಕ್ವೇಶನ್ ಅನ್ನು ಡೆವಲಪ್ ಮಾಡಿದ್ದು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟಿನ ಬೇಸಿಸ್ ಅಲ್ಲಿ. ಸೊ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ನಿಮಗೆ ಗೊತ್ತು, ಹಾಗೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಲಯಬಿಲಿಟೀಸ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡೋದು ಅಸೆಟ್ಸ್ ಅನ್ನು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಮತ್ತೆ ಬ್ಯಾಲೆನ್ಸ್ ಶೀಟ್ ಎರಡು ಸೈಡ್ ಟೋಟಲ್ ಟ್ಯಾಲಿ ಆಗಬೇಕು, ಅದು ನಿಮಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಫಾಲೋ ಮಾಡೋದು ಅಕೌಂಟಿಂಗ್ ಈಕ್ವೇಶನ್ ಅನ್ನು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಬೇಸಿಸ್ ಅಲ್ಲಿ ಅಕೌಂಟಿಂಗ್ ಈಕ್ವೇಶನ್ ಅನ್ನು ಫಾರ್ಮ್ ಮಾಡಲಾಯಿತು. ನೆಕ್ಸ್ಟ್ ಒನ್, ಮ್ಯಾಚಿಂಗ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಪ್ರಾಫಿಟ್ಸ್ ಆಫ್ ಎ ಕನ್ಸರ್ನ್ is ascertained by matching the revenues with the expenses. When the revenues exceed expenses, you get profit. When expenses exceed revenues, you get losses. ಅದು ಗೊತ್ತು ನಿಮಗೆ. ಯಾವಾಗ ನಿಮ್ಮ ಇನ್ಕಮ್ ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ಇದೆಯಾ, ಯಾವಾಗ ನಿಮ್ಮ ಇನ್ಕಮ್ ಖರ್ಚಿಗಿಂತ ಜಾಸ್ತಿ ಇದೆಯಾ ಆಗ ನಿಮಗೆ ಪ್ರಾಫಿಟ್ ಬರ್ತದೆ. ಯಾವಾಗ ನಿಮ್ಮ ಖರ್ಚು ಇನ್ಕಮಿಗಿಂತ ಜಾಸ್ತಿ ಇದೆಯಾ ಆಗ ನಿಮಗೆ ಲಾಸ್ ಆಗ್ತದೆ. So profit and loss account is prepared based upon this matching concept. Similarly, next one, accounting period concept. As I said earlier, a business concern is regarded as going concern. It continues to last for a longer period of time, but a businessman wishes to find out profit or loss at periodical intervals. ಒಂದು ಸಂಸ್ಥೆಗೆ ಜೀವಿತಾವಧಿ ತುಂಬಾ ಇದೆ ಅಂತ ಹೇಳಿದ್ರೆ ಅಷ್ಟು ಸಮಯದವರೆಗೆ ಓನರ್ ಪ್ರಾಫಿಟ್ ಅಥವಾ ಲಾಸ್ ನೋಡದೆ ಅಥವಾ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ಹೇಳಿ ನೋಡದೆ ಕಾದು ಕೂತ್ಕೊಂಡಿರ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ frequently he wishes to find out the profit or loss. That is why the life of the concern is divided into convenient accounting periods. Convenient shorter period, the life of the concern is divided into accounting periods of shorter duration. ಅಂದರೆ ಸಾಮಾನ್ಯವಾಗಿ profits or losses are ascertained at the end of each and every year. Generally, profits or losses are ascertained at the end of each year, and that year is regarded as accounting period. ಹಾಗೆ ಪ್ರಾಫಿಟ್ ಅಥವಾ ಲಾಸ್ ಅನ್ನು 3 ಮಂತ್ಸಿಗೊಮ್ಮೆ 6 ಮಂತ್ಸಿಗೊಮ್ಮೆ ಎಲ್ಲ ಫೈಂಡ್ ಔಟ್ ಮಾಡ್ಬೋದು. ಹಾಗೆ 3 ಮಂತ್ಸ್ ಡ್ಯೂರೇಷನ್ ಇದ್ದು 6 ಮಂತ್ಸ್ ಡ್ಯೂರೇಷನ್ ಇದ್ದು ಎಲ್ಲ ಅಕೌಂಟಿಂಗ್ ಪೀರಿಯಡ್ ಕನ್ಸಿಡರ್ ಮಾಡೋದಿಲ್ಲ. ಜನರಲಿ 1 year period is taken as a convenient accounting period. ಸೊ ಕನ್ಸರ್ನಿಗೆ ತುಂಬಾ ಸಮಯದವರೆಗೆ ಅದು ಅಸ್ತಿತ್ವದಲ್ಲಿ ಇರುವುದರಿಂದ ಶಾರ್ಟರ್ ಡ್ಯೂರೇಷನ್ಗೆ ಪ್ರಾಫಿಟ್ ಅಥವಾ ಲಾಸ್ ಅನ್ನು ಫೈಂಡ್ ಔಟ್ ಮಾಡ್ತಾರೆ. ಅದು ಸಹ ಅದರ ಲೈಫ್ ಅನ್ನು ಡಿವೈಡ್ ಮಾಡ್ತಾರೆ, ಅಕೌಂಟಿಂಗ್ ಪೀರಿಯಡ್ಸ್ ಅನ್ನು ಡಿಸೈಡ್ ಮಾಡ್ತಾರೆ. 1 year ಪೀರಿಯಡ್ ಅನ್ನು ಅಕೌಂಟಿಂಗ್ ಪೀರಿಯಡ್ ಅಂತೇಳಿ ತಗೊಳ್ತಾರೆ. ಸಿಮಿಲರ್ಲಿ 9th one, ರಿಯಲೈಸೇಷನ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, an income is regarded as realized when
there is a transfer of property in goods to someone. When there is a transfer of property in goods from the seller to the buyer, you assume that amount is realized. ಅಂದರೆ ಒಂದು ಗೂಡ್ಸ್ ಮಾರಾಟ ಆದಾಗ ಯಾವಾಗ ಗೂಡ್ಸ್ ನ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ ಸೆಲ್ಲರಿಂದ ಬೈಯರಿಗೆ, when an obligation is created on the part of the buyer to make payment to the seller, we assume that amount is realized. ಅಮೌಂಟ್ ರಿಯಲೈಸ್ ಆಯಿತು ಅಂತ ಹೇಳಿ ಯಾವಾಗ ಕನ್ಸಿಡರ್ ಮಾಡೋದು ಅಂತ ಹೇಳಿದರೆ, ನಾವು ಗೂಡ್ಸನ್ನು ಸೇಲ್ ಮಾಡಿ ಅದರ ಓನರ್ಶಿಪ್ಪನ್ನು ಬೈಯರಿಗೆ ಟ್ರಾನ್ಸ್ಫರ್ ಮಾಡಿದ ಕೂಡಲೇ ಅವನಿಗೆ ಆಬ್ಲಿಗೇಷನ್ ಬರ್ತದೆ ಪೇಮೆಂಟ್ ಮಾಡಲಿಕ್ಕೆ, ಆಗ ಒಂದು ಇನ್ಕಮ್ ರಿಸೀವ್ ಆಯಿತು ಅಂತೇಳಿ ಅಸ್ಯೂಮ್ ಮಾಡ್ತೇವೆ. ಹಾಗೆ ಬುಕ್ಸಲ್ಲಿ ಬರಿಬೇಕು ಅಂತೇಳಿ ರಿಯಲೈಸೇಷನ್ ಕಾನ್ಸೆಪ್ಟ್ ಹೇಳ್ತದೆ. ವೆನ್ ಆನ್ ಆಬ್ಲಿಗೇಷನ್ ಈಸ್ ಕ್ರಿಯೇಟೆಡ್ ಆನ್ ದ ಪಾರ್ಟ್ ಆಫ್ ದ ಬೈಯರ್ ಟು ಮೇಕ್ ಪೇಮೆಂಟ್ ಫಾರ್ ಗುಡ್ಸ್, ಯು ಮಸ್ಟ್ ಅಸ್ಯೂಮ್ ದಟ್ ಆನ್ ಇನ್ಕಮ್ ಈಸ್ realized or received. Similarly, the next one, verifiable objective evidence concept. This concept states that each and every entry made in the books of accounts must be supported by evidences or must be supported by certain documents. ಪ್ರತಿಯೊಂದು ಎಂಟ್ರಿ ಬುಕ್ಕಲ್ಲಿ ಮಾಡಿದ್ದಕ್ಕೆ ಒಂದು ಕರೆಕ್ಟ್ ಆದಂತಹ ಪ್ರೂಫ್ ಇರಬೇಕು, ಎವಿಡೆನ್ಸ್ ಇರಬೇಕು, ಡಾಕ್ಯುಮೆಂಟ್ ಸಪೋರ್ಟ್ ಆಗಿ ಇರಬೇಕು. ಗೂಡ್ಸ್ ಪರ್ಚೇಸ್ ಮಾಡಿದರೆ ಇನ್ವರ್ಡ್ ಇನ್ವಾಯ್ಸ್ ಇರ್ತದೆ, ಗೂಡ್ಸ್ ಸೇಲ್ ಮಾಡಿದರೆ ಔಟ್ವರ್ಡ್ ಇನ್ವಾಯ್ಸ್ ಇರಬೇಕು. ಹಾಗೆಯೇ ರಿಸಿಟ್ಗಳನ್ನು, ವೋಚರ್ಗಳನ್ನು, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಎಂಟ್ರಿಗೆ ಕೂಡ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರಬೇಕು ಅಂತೇಳಿ ವೆರಿಫೈಯೇಬಲ್ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಹೇಳ್ತದೆ. ಸಿಮಿಲರ್ಲಿ ದ ನೆಕ್ಸ್ಟ್ ಒನ್, 11th one, legal aspect concept. That means accounting records must be kept as per the provisions of law. ಕಾನೂನು ಹೇಳಿದ ಹಾಗೆ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನು ಮೇಂಟೈನ್ ಮಾಡಬೇಕು. ಸಿಮಿಲರ್ಲಿ ಲೀಗಲ್ ಆಸ್ಪೆಕ್ಟ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ವೆನ್ ಗೂಡ್ಸ್ ಆರ್ ಸೆಂಟ್ ಆನ್ ಸೇಲ್ ಆರ್ ರಿಟರ್ನ್ ಬೇಸಿಸ್, ಯು ಕ್ಯಾನಾಟ್ ರೆಕಾರ್ಡ್ ಇಟ್ ಆಸ್ ಆಕ್ಚುಯಲ್ ಸೇಲ್ಸ್. ಗೂಡ್ಸ್ ಅನ್ನು ಒಬ್ಬನಿಗೆ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅಲ್ಲಿ ಕಳಿಸಿಕೊಟ್ಟ ಕೂಡಲೇ ಆಕ್ಚುಯಲ್ ಸೇಲ್ಸ್ ಅಂತ ಹೇಳಿ ಬರ್ದಿಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ವೆನ್ he agrees to buy those goods, you can record those transactions as actual sales. ಸೊ ಕಾನೂನಿನ ಪ್ರಕಾರವಾಗಿ ಕಾನೂನುಬದ್ಧವಾಗಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕು. ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡುವಾಗ, ಬೇರೆ ಬೇರೆ ವಿಧದಲ್ಲಿ ರೆಕಾರ್ಡ್ ಮಾಡುವಾಗ ಎಲ್ಲ ಕಾನೂನಿನ ಅಂಶಗಳನ್ನು ಕೂಡ ಗಮನಿಸಬೇಕಾಗ್ತದೆ ಅಂತೇಳಿ ಲೀಗಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳ್ತದೆ. ಮೂವ್ ಆನ್ ಟು ದ ನೆಕ್ಸ್ಟ್ type of accounting principles, that is accounting conventions. Conventions means customs and traditions that are followed as guidelines for the preparation of various financial statements. Financial statements ಗಳನ್ನು ಪ್ರಿಪೇರ್ ಮಾಡುವಾಗ ಕೆಲವು ಸಂಪ್ರದಾಯಗಳನ್ನು, ಕಟ್ಟುಪಾಡುಗಳನ್ನು ಪಾಲಿಸಬೇಕಾಗ್ತದೆ. ಅದಕ್ಕೆ ನಾವು ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತೇಳಿ ಹೇಳ್ತೇವೆ. ಮುಖ್ಯವಾಗಿ ಅಕೌಂಟೆನ್ಸಿಯಲ್ಲಿ 4 ಕನ್ವೆನ್ಷನ್ಸ್ಗಳು ಇದೆ. First one is convention of full disclosure. That means you must be always honest while disclosing the information in the financial statements. You must be very sincere and honest while presenting the information. You should not hide any information from the knowledge of owners or from the knowledge of the people. ಯಾವುದೇ ಇನ್ಫಾರ್ಮೇಷನ್ ಅನ್ನು ಹೈಡ್ ಮಾಡುವ ಹಾಗೆ ಇಲ್ಲ. ಇದ್ದದನ್ನು ಇದ್ದ ಹಾಗೆ ಕರೆಕ್ಟಾಗಿ, ಸಿನ್ಸಿಯರ್ ಆಗಿ, ಪ್ರಾಮಾಣಿಕರಾಗಿ ನೀವು ಇನ್ಫಾರ್ಮೇಷನ್ ಅನ್ನು ಪ್ರೆಸೆಂಟ್ ಮಾಡಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ. ಅಲ್ಲಿ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಕೊಡುವ ಹಾಗೆ ಇಲ್ಲ, ಅಲ್ಲಿ ಯಾವುದೇ ಇನ್ಫಾರ್ಮೇಷನ್ ಅನ್ನು ಹೈಡ್ ಮಾಡುವ ಹಾಗೆ ಇಲ್ಲ. ಇದ್ದದನ್ನು ಇದ್ದ ಹಾಗೆ ಡಿಸ್ಕ್ಲೋಸ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಇತರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅಂತೇಳಿ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಷರ್ ಹೇಳ್ತದೆ. ಹಾಗೆ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ, ಇಟ್ ಮೀನ್ಸ್ ದಟ್ ಆಲ್ ಸಿಗ್ನಿಫಿಕೆಂಟ್ ಆರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಸ್ಟ್ ಬಿ ಕರೆಕ್ಟ್ಲಿ ಪ್ರೆಸೆಂಟೆಡ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕು. ಅಂಡ್ ದೋಸ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಶುಡ್ ಬಿ ಪ್ರೆಸೆಂಟೆಡ್ ಫಸ್ಟ್, ಅಂಡ್ ಆಲ್ immaterial
information or immaterial transactions or transactions which are not that significant can be merged with significant information. For example, purchase of a pencil, purchase of a pen, purchase of eraser that cost just 2-3 rupees need not be shown separately. You can merge those items with the main item, for example with the stationery, while presenting the information in the financial statement. ಹೀಗೆ ಹೇಳುವಂಥದ್ದು ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ದೆನ್ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ, ಇಟ್ ಮೀನ್ಸ್ accounting principles and systems followed from year to year should remain consistent. ಯಾವ ಅಕೌಂಟಿಂಗ್ ಮೆಥಡ್ ಅನ್ನು ಪಾಲಿಸಿಯನ್ನು ನೀವು ಫಾಲೋ ಮಾಡ್ತೀರಾ ಅದು ವರ್ಷದಿಂದ ವರ್ಷಕ್ಕೆ ಸೇಮ್ ಇರಬೇಕು, ಕನ್ಸಿಸ್ಟೆಂಟ್ ಇರಬೇಕು. ಈ ವರ್ಷ ಒಂದು ಮೆಥಡ್, ನೆಕ್ಸ್ಟ್ ಇಯರ್ಗೆ ಬರುವಾಗ ಇನ್ನೊಂದು ಮೆಥಡ್, ಮತ್ತಿನ ವರ್ಷಕ್ಕೆ ಬರುವಾಗ ಇನ್ನೊಂದು ರೆಕಾರ್ಡ್, ಇನ್ನೊಂದು ಮೆಥಡ್ ಅಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಅಕೌಂಟಿಂಗ್ ಸಿಸ್ಟಮ್, ಅಕೌಂಟಿಂಗ್ ಪಾಲಿಸೀಸ್ ಶುಡ್ ರಿಮೈನ್ ಕನ್ಸಿಸ್ಟೆಂಟ್ ಇಯರ್ ಆಫ್ಟರ್ ಇಯರ್. ವರ್ಷದಿಂದ ವರ್ಷಕ್ಕೆ ಅದು ಸೇಮ್ ಇರಬೇಕು, ಚೇಂಜ್ ಆಗಲಿಕ್ಕೆ ಇಲ್ಲ ಅಂತೇಳಿ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಹೇಳ್ತದೆ. ಹಾಗಿದ್ರೆ ಮಾತ್ರ ನಿಮಗೆ ಪ್ರೋಗ್ರೆಸ್ ಅನ್ನು ಕಂಪೇರ್ ಮಾಡ್ಬೋದು. ಒಂದು ಕನ್ಸರ್ನಿಂದ ಇನ್ನೊಂದು ಕನ್ಸರ್ನಿಗೆ, ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ. ಯಾವಾಗ ಅಕೌಂಟಿಂಗ್ ಸಿಸ್ಟಮ್ ಚೇಂಜ್ ಆಗಿರೋದಿಲ್ವ, ಸೇಮ್ ಮೆಥಡಲ್ಲಿ ನೀವು ರೆಕಾರ್ಡ್ ಮೇಂಟೈನ್ ಮಾಡಿದಾಗ ಮಾತ್ರ ಕಂಪ್ಯಾರಿಸನ್ ಇಸ್ ಪಾಸಿಬಲ್. Similarly, convention of conservatism, it means following the policy of playing safe. That means always you should anticipate losses but don't anticipate profits. Don't make provisions for profits. ಇಂಥ ಸೋರ್ಸಿಂದ ಪ್ರಾಫಿಟ್ ಬರ್ತದೆ ಅಂತ ಹೇಳಿ ಅದಕ್ಕೆ ಆ ಥರದ ಎಸ್ಟಿಮೇಷನ್ ಅಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಲಾಸಸ್ ಬರ್ತದೆ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗ್ತದೆ. ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಪ್ರಾವಿಷನ್ ಟು ಮೀಟ್ ಸಚ್ ಲಾಸಸ್. ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸಿಂದ ಲಾಸಸ್ ಬರ್ತದೆ, ನಾವು ಮೊದಲೇ ಅಸ್ಯೂಮ್ ಮಾಡಬೇಕು. ಡೌಟ್ಫುಲ್ ಡೆಟ್ಸ್ ಬರ್ಬೋದು, ಕೆಲವರದ್ದು ದುಡ್ಡು ಸಾಲ ಕೊಂಡೋದದ್ದು ಕೊಡ್ಬೋದು, ಕೊಡದೇ ಇರ್ಬೋದು. ಇದಕ್ಕೆಲ್ಲ ನೀವು ಪ್ರಾವಿಷನ್ಸ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಪ್ರಾಫಿಟಿಂದ ಒಂದು ಅಂಶವನ್ನು ಈ ಲಾಸನ್ನು ಮೀಟ್ ಆಗಲಿಕ್ಕೆ ಅಂತೇಳಿ ತೆಗೆದಿಡಬೇಕಾಗ್ತದೆ. ಆದರೆ ಪ್ರಾಫಿಟನ್ನು ನಾವು ಮೊದಲೇ ಆಂಟಿಸಿಪೇಟ್ ಮಾಡಿ ಯಾವುದೇ ವ್ಯವಹಾರವನ್ನು ಬಿಸ್ನೆಸ್ ಅಲ್ಲಿ ಮಾಡುವುದಿಲ್ಲ. ದಿಸ್ ಈಸ್ ಆಸ್ ಪರ್ ದ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಹೋಪ್ ಆಲ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್, accounting conventions and the different types of accounting concepts and accounting conventions. Thank you my dear students. Have a very nice day. Take care. See you in the next class.